परमगुरुभ्यो नमः। श्रीवेदव्यासाय नमः। श्रीमदानन्दतीर्थ भगवत्पादाचार्यगुरुभ्यो नमः। भारती सरस्वती वायुब्रह्मलक्ष्मी मूलनारायण वासुदेवाय नमः। मूलनारायण वासुदेवाय नमः। मूलनारायण वासुदेवाय नमः। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गो लक्ष्मीकान्तं कमलनयनं योगिर्ध्यानगम्यं वन्दे विष्णुं भवभयहरं सर्वलोकैकनाथम्। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। श्रीनिवासाय ते नमः। गजवदना ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೋರೆ ಬಲೆ ಗಜವದನ ಬೇಡುವೆ ಗಜವದನ ಬೇಡುವೆ पाशाङ्कुशधर परम पवित्र मूषिक वाहन मुनिजन प्रेम पाशाङ्कुशधर परम पवित्र मूषिक वाहन मुनिजन प्रेम गजवदन ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ಬಂದಿತನೆ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರದರ ವಿಠಲನ ಸರಸಿ ಜನಾಭ ಶ್ರೀ ಪುರದರ ವಿಠಲನ ನಿರತನೆ ನೇಯುವಂತೆ ನೀರಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವ
ದಂಡಪಾಣಿಯ ಪವಿತ್ರ ಕಥಾಶ್ರವಣ ನಮ್ಮ ಭವದ ವ್ಯಾಧೆಯನ್ನು ದೂರ ಮಾಡಿ ಆ ವೈಕುಂಠಕ್ಕೆ ಪಥವಾಗ್ತಂತೆ. ಜ್ಞಾನ ಭಕುತಿ ವೈರಾಗ್ಯಗಳಿಂದ ನಮ್ಮನ್ನು ಆ ಮುಕುತಿ ಪದಕ್ಕೆ ಕೊಂಡೊಯ್ಯುವಂತಹ ನವವಿಧ ಭಕುತಿಗಳಲ್ಲಿ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿ ಮೊದಲಾದವು. ಪ್ರಥಮದಾಗಿ ನಾವು ಶ್ರವಣ ಮಾಡಬೇಕು. ಏನನ್ನು ಶ್ರವಣ ಮಾಡಬೇಕಂತ ಹೇಳಿ ಹರಿಕಥೆಯಂತಹ ಪುರಾಣ ಕಥೆಗಳಂತಹ ವಿಶೇಷವಾದಂತಹ ಕಥೆಗಳನ್ನೆಲ್ಲ ನಾವು ಶ್ರವಣ ಮಾಡಬೇಕು. ಆ ಶ್ರವಣ ಮಾಡಿದ್ರೆ ಏನಾಗ್ತದೆ? ಶ್ರವಣ ಮನಗಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳ ಇಹ ಪರಗಳಲ್ಲಿತ್ತು ಸಲಹುವನೋ ರಂಗ ಅಂತ ಒಳ್ಳೆ ಒಳ್ಳೆ ರೀತಿಯ ನಾವು ಕಥೆಗಳನ್ನು ಶ್ರವಣ ಮಾಡಬೇಕು ಮತ್ತು ಭಗವಂತನನ್ನೇ ನಿತ್ಯ ಉಪಾಸನೆ ಮಾಡಿ ಆ ಭಗವಂತನನ್ನೇ ನಾವು ಕೊಂಡಾಡಿ ಆರಾಧನೆ ಮಾಡಬೇಕು. ಅದಕ್ಕೆ ಪರಮಾತ್ಮನಲ್ಲಿ ನಮಗೆ ಪ್ರಾಮಾಣಿಕ ಭಕ್ತಿ ಬೇಕು, ವ್ಯಾವಹಾರಿಕ ಭಕ್ತಿಯಲ್ಲ. ಪ್ರಾಮಾಣಿಕ ಭಕ್ತಿ ಇದ್ದಾಗ ಮಾತ್ರ ಭಗವಂತ ನಮಗೆ ಆ ಮುಕುತಿಯ ಮಾರ್ಗವನ್ನು ತೋರಿಸ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದರೆ ಭಗವಂತ ಭಕ್ತನಲ್ಲಿರುವಂತಹ ದೃಢ ಭಕ್ತಿಗೆ ಮೆಚ್ಚುತ್ತಾನೆ, ಆಡಂಬರದ ಭಕ್ತಿಗಲ್ಲ. ಅದರಿಂದ ಭಗವಂತನಲ್ಲಿ ನಾವು ಕೊಂಡುಕೊಳ್ಳುವಂಥ ವಿಚಾರ ಮಾಡಬಾರ್ದು. ಅನನ್ಯವಾಗಿ ನಿಶ್ಚಲತೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಶಾಸ್ತ್ರಜನ್ಯವಾದ ತತ್ವನಿಶ್ಚಯವಿಲ್ಲದೆ ಹೇಗೆ ಜ್ಞಾನಪೂರ್ವಕವಾಗಿ ಭಕ್ತಿ ಮಾಡಲು ಸಾಧ್ಯವಿಲ್ಲವೋ ಅದೇ ರೀತಿ ಶಾಸ್ತ್ರವನ್ನು ತಿಳಿದು ಅದರ ಪರಮಾರ್ಥವನ್ನು ಅನುಗ್ರಹಿಸಿಕೊಂಡಾಗ ಮಾತ್ರ ನಮಗೆ ಬೇಕಾದಂತಹ ಪಾರಮಾರ್ಥ ಸಿದ್ಧಿಯಾಗ್ತದೆ. ಅದಕ್ಕೆ ಪುರಂದರದಾಸರೊಂದು ತಮ್ಮ ದಾಸಕೀರ್ತನೆಯಲ್ಲಿ ಹೇಳಿದ್ದಾರೆ, ಯಾಕೆ ಕಕುಲಾತಿ ಪಡುವೆ ಎಲೆ ಮರುಳೆ ಯಾಕೆ ಕಕುಲಾತಿ ಪಡುವೆ ಯಾಕೆ ಕಕುಲಾತಿ ಪಡುವೆ ಎಲೆ ಮರುಳೆ ಯಾಕೆ ಕಕುಲಾತಿ ಪಡುವೆ ಲೋಕಮೋರನು ಆಳ್ವ ಶ್ರೀನಿವಾಸನು ನಮ್ಮ ಲೋಕಮೋರನು ಆಳ್ವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೆ ಮರುಳೆ ಯಾಕೆ ಕಕುಲಾತಿ ಪಡುವೆ ಎಲೆ ಮರುಳೆ ಯಾಕೆ ಕಕುಲಾತಿ ಪಡುವೆ 84 ಲಕ್ಷ ಜೀವರಾಶಿಗಳನ್ನು ಹಿಂಬಾಗಿ ಸಲಹುತಿಯರೋ ನಂಬು ಶ್ರೀ ಪುರಂದರ ವಿಠ್ಠಲನ ಚರಣವನು ನಂಬಿದರೆ ಸಲಹರಿಯನೇ ಮರುಳೆ ಯಾಕೆ ಕಕುಲಾತಿ ಪಡುವೆ ಎಲೆ ಮರುಳೆ ಯಾಕೆ ಕಕುಲಾತಿ ಪಡುವೆ. ಆದ್ದರಿಂದ ಭಗವಂತನಲ್ಲಿ ನಾವು ನಿಶ್ಚಲವಾದಂತಹ ಪ್ರೇಮವನ್ನಿಟ್ಟುಕೊಂಡು ಮಾಡುವಂತಹ ಎಲ್ಲ ಕರ್ತವ್ಯಗಳನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದಕ್ಕೆ ಗೀತೆಯಲ್ಲಿ ಆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದಾಸ್ಯತ್ ಯತ್ ಪಶ್ಯಸಿ ಕೌಂತೆಯ್ಯ ತತ್ಕುರುಷ್ವ ಮದರ್ಪಣಂ. ನೀನು ಏನು ಮಾಡ್ತೀಯೋ, ಏನು ತಿಂತೀಯೋ, ಏನು ಆ ನೈವೇದ್ಯವಾಗಿ ಅರ್ಪಣೆ ಮಾಡ್ತೀಯೋ ಅದೆಲ್ಲವನ್ನು ನನಗೆ ಕೊಟ್ಟು ನನ್ನಲ್ಲಿ ಅಚಲವಾದಂಥ ಭಕ್ತಿಯನ್ನಿಡು. ಆಗ ನಿನಗೆ ಖಂಡಿತವಾಗಿಯೂ ನಾನೇ ಎಲ್ಲವನ್ನು ಇತ್ತು ನಿನಗೆ ಸಲಹುತ್ತೇನೆ ಅಂತ ಹೇಳಿ. ಆದ್ದರಿಂದ ಭಕ್ತಿ ಎನ್ನುವಂಥ ವಿಚಾರದಲ್ಲಿ ಬಂದಾಗ ಭಕ್ತಿ ಎಂದರೆ ನಾವು ಮಾಡತಕ್ಕಂತಹ ಪ್ರತಿಯೊಂದು ಚಟುವಟಿಕೆಗಳನ್ನು ಆ ಭಗವಂತನಿಗೆ ಅರ್ಪಿಸುವುದು. ಆ ಭಗವಂತನ ಸ್ಮರಣೆ ನಿತ್ಯವಾಗಿ ಬಂದರೆ ಆ ಭಕ್ತಿಯೊತ್ತಿಗೆ ಆ ಭಗವಂತನನ್ನು ನಿತ್ಯವಾಗಿ ನಾವು ಕೊಂಡಾಡಿದರೆ ಅನೇಕ ವಿಧವಾದಂತಹ ಬರತಕ್ಕಂತಹ ಎಲ್ಲ ಕಷ್ಟಗಳನ್ನು ಆ ಭಗವಂತ ದೂರ ಮಾಡ್ತಾನೆ. ಅದಕ್ಕೋಸ್ಕರ ತ್ರಿಕರಣ ಶುದ್ಧವಾಗಿ ಕಾಯ ವಾಚ ಮನಸ ಪರಿಶುದ್ಧತೆಯಿಂದ ಆ ಭಗವಂತನಿಗೆ ಶರಣಾಗದು ಹೊಂದಿದಾಗ ಮಾತ್ರ ನಾವು ಆ ಭಗವಂತನಲ್ಲಿ ನಾವು ಸೇರಬಹುದು. ಆದ್ದರಿಂದಾಗಿ ವಿಶೇಷವಾದಂತಹ
ಇವತ್ತು ಆ ವೈಕುಂಠ ಏಕಾದಶಿ, ವೈಕುಂಠದ ಆ ಬಾಗಿಲನ್ನು ಗೆದ್ದು ಭಗವಂತ ನಮಗೆ ದರ್ಶನ ಕೊಡ್ತಾನೆ. ನಾವು ಕಾರ್ಕಳದವರು ಬಹಳ ಪುಣ್ಯವಂತರು. ಯಾಕೆಂತ ಹೇಳಿದ್ರೆ ನಾವು ಒಳಗಿಂದ ನೋಡ್ಬೋದು ಆ ಶೇಷಶಾಹಿಯಾದಂತಹ ಭಗವಂತ ಶ್ರೀದೇವಿ ಭೂದೇವಿಯಿಂದ ಒಡಗೂಡಿ ವಿಶೇಷವಾಗಿ ಭಕ್ತರಿಗೆ ಅನುಗ್ರಹ ಮಾಡತಕ್ಕಂಥ. ಆದ್ದರಿಂದ 4 ವಿಧವಾದಂತಹ ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ನಾವು ಮನುಷ್ಯರು ಏನು ಮಾಡಬೇಕಂತ ಹೇಳಿದ್ದನ್ನು ದಾಸರು ಹೇಳಿದ್ದಾರೆ. ಮಾನವರು ಕೃತಯುಗದಿ ತಪವ ಮಾಡಲೇಬೇಕೋ, ಜ್ಞಾನ ಸಾಧನೆ ಬೇಕು ಆದಿತ್ರೇತಾಯುಗದಲ್ಲಿ. ಏನೆಂಬೆ ದ್ವಾಪರದಿ ಯಜ್ಞವೇ ಸಾಧನವೋ, ದಾನಗಳು ಕಲಿಯುಗದಿ ಪುರಂದರ ವಿಠಲ, ಪುರಂದರ ವಿಠಲ. ನಾವು ಕಲಿಯುಗದಲ್ಲಿ ಆ ಭಗವಂತನನ್ನು ಉಳಿಸಿಕೊಳ್ಳಬೇಕಾದ್ರೆ ಕೇವಲ ಮಾಡಬೇಕಾದದ್ದು ದಾನ ಮತ್ತು ದಾನ. ಅದರಿಂದಾಗಿ ನಾವು ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಇಟ್ಟು ಆ ದಾನವನ್ನು ಗಾನವನ್ನು ಮಾಡಿದರೆ ಭಗವಂತ ಪರಿಪೂರ್ಣವಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಹೀಗೆ ಹೇಳಿದ್ದಾರೆ. ಕಲಿಯುಗದ ಮಹಿಮೆಯೋ ಕಾಣಬಂತೀಗ, ಕಮಲಾಕ್ಷ ಶ್ರೀಗಿರಿಯ ಶ್ರೀ ವೆಂಕಟೇಶ. ಕಲಿಯುಗದ ಮಹಿಮೆಯೋ ಕಾಣಬಂತೀಗ. ಪುರಂದರದಾಸರು ಈ ಒಂದು ಕೀರ್ತನೆಯಲ್ಲಿ ಅವರು ಹೇಳಿದ್ದಾರೆ, ಕಲಿಯುಗದ ಮಹಿಮೆಯು ಹೇಗಿರುತ್ತೆ ಅಂತ ಹೇಳಿದರೆ, ಹರಿಕಥೆಯಂಥ ಒಳ್ಳೆಯ ಈ ಒಂದು ಕೀರ್ತನೆಗಳನ್ನು, ಆ ಪುರಾಣ ಕಥೆಗಳನ್ನು ಕೇಳುವುದನ್ನು ಬಿಟ್ಟು ಹೀನ ನುಡಿ ನುಡಿತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಭಗವಂತನನ್ನು ನಾವು ನಿತ್ಯ ಸ್ಮರಣೆ ಮಾಡಿ ಆ ಭಗವಂತನ ಅನುಗ್ರಹದೊಂದಿಗೆ ನಾವೆಲ್ಲ ಆ ಗಾನದೊಂದಿಗೆ ಆ ಭಗವಂತನಂತಾದಂತಹ ಶ್ರೀಮನ್ನಾರಾಯಣನ ನಾವು ಕೊಂಡಾಡಿ ಕಥಾಪ್ರವೇಶ ಮಾಡು. ಎಲ್ಲರೂ ಆ ಗಟ್ಟಿಯಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡು. ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟೇಶ ಗೋವಿಂದ. ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟೇಶ ಗೋವಿಂದ. ಪದುಮನಾಭನೇ ಗೋವಿಂದ, ಅನಂತ ಶಯನ ಗೋವಿಂದ, ಕಾರ್ಕಳ ಪುರವಾಸ ಗೋವಿಂದ, ಪಟು ತಿರುಪತೀಶ ಗೋವಿಂದ, ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟೇಶ ಗೋವಿಂದ, ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀಮದ್ರಮಾರಮಣ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ, ಅನಂತ ಪದ್ಮನಾಭ ದೇವರ ಪಾದಾರುಂದಕ್ಕೆ ಗೋವಿಂದ ಹರಿ ಗೋವಿಂದ. ಭೂವೈಕುಂಠವೋ ಭುವನಕಾಶ್ರಯವೋ ಉಸಿರಿನೆಲೆ ನಿಂತಿಹಗಿರಿಯೋ, ಭೂವೈಕುಂಠವೋ ಭುವನಕಾಶ್ರಯವೋ
ಆಶ್ರಯವೋ ಉಸಿರಿನೆಲೆ ನಿಂತಿಹ ಗಿರಿಯೋ ಊರಿವ ಕುತರ ಭಾಗವತರ ಹೋಗಿ ತ್ಯಾಗಿಗಳ ನವನಿಧಿಯೋ ವೃಷಭಾಚನ ಶೇಷಾಚಲ ವೆಂಕಟ ಹೆಸರೇ ಗಿರಿಗೆ ಚತುರ್ಯುಗದಿ ವೃಷಭಾಚನ ಶೇಷಾಚಲ ವೆಂಕಟ ಹೆಸರೇ ಗಿರಿಗೆ ಚತುರ್ಯುಗದಿ ವಿಷಮಿಸಿದನು ಗೌತಮ ಬೋಧನು ಋಷಿಯರ ಕರ ಮುಂದಿದ ಮೊದಲಿ ವೈಕೊಂಡವು ಭುವನ ಕಾಶ್ರಯ ಭುವನ ಕಾಶ್ರಯ ಭುವನ ಕೃತ ತ್ರೇತ ದ್ವಾಪರ ಕಲಿಯುಗಳಲ್ಲಿ ಈ ವೆಂಕಟಗಿರಿಗೆ 4 ವಿಧವಾದಂತಹ ಹೆಸರುಗಳನ್ನು ಇಟ್ಟಿದ್ದಾರೆ. ಕೃತಯುಗದಲ್ಲಿ ವೃಷಭಾಚಲ ಎಂದು, ತ್ರೇತಾಯುಗದಲ್ಲಿ ಅಂಜನಾಚಲ ಎಂದಲೂ, ದ್ವಾಪರಯುಗದಲ್ಲಿ ಶೇಷಾಚಲ ಎಂದು, ಹಾಗೆ ಕಲಿಯುಗದಲ್ಲಿ ವೆಂಕಟಾಚಲ ಎಂಬಂತಹ ಹೆಸರನ್ನು ಈ ಗಿರಿಗೆ ಇಟ್ಟಿದ್ದಾರೆ. ಭಗವಂತ 4 ಯುಗಗಳಲ್ಲಿ 4 ವಿಧವಾದಂತಹ ಅವತಾರಗಳನ್ನು ಮಾಡಲುಗೋಸ್ಕರವಾಗಿ ಕೃತಯುಗದಲ್ಲಿ ವೃಷಭಾಚಲ ಎನ್ನುವಂತಹ ಒಬ್ಬ ರಾಕ್ಷಸಿ, ಬಹಳ ಪರಾಕ್ರಮವ, ಅಷ್ಟೇ ಒಳ್ಳೆಯ ಜ್ಞಾನಿ. ನಿತ್ಯವೂ ಭಗವಂತನ ನೈವೇದ್ಯಕ್ಕೆ ತನ್ನ ರುಂಡವನ್ನೇ ಕಡಿದು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದ. ಭಗವಂತ ಆ ವೃಷಭಾಸುರನ ಭಕ್ತಿಗೆ ಒಲಿದು ಆ ತಲೆಯನ್ನು ಮತ್ತೆ ಅವನ ಮುಂಡಕ್ಕೆ ಜೋಡಿಸಿ ಅವನನ್ನು ಅನುಗ್ರಹ ಮಾಡ್ತಾ ಇದ್ದ. ಆದರೆ ಒಂದು ದಿವಸ ಭಗವಂತನಲ್ಲಿ ಕೇಳ್ತಾನೆ, ಭಗವಂತ, ನನ್ನ ಪರಾಕ್ರಮಕ್ಕೆ ನನ್ನೊಟ್ಟಿಗೆ ಯುದ್ಧ ಮಾಡುವವರು ಯಾರೂ ಇಲ್ಲ, ಅದರಿಂದ ತಾವೇ ನನ್ನ ಜೊತೆ ಯುದ್ಧ ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ ಅಂತ ಹೇಳ್ತಾನೆ. ಭಗವಂತ ಭಕ್ತನ ಕೋರಿಕೆಯನ್ನು ಅಸ್ತು ಅಂತ. ಹಾಗೆ ಮಹಾವಿಷ್ಣುವಿಗೂ ವೃಷಭಾಚರನಿಗೂ ಘೋರವಾದ ಯುದ್ಧಂತ ನಡೆದು ಅನೇಕ ವರ್ಷಗಳ ಕಾಲ ಯಾರು ಅದರಲ್ಲಿ ಗೆಲ್ಲದವರಾದರು. ಕೊನೆಗೆ ಭಗವಂತ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಆ ವೃಷಭಾಚಲನ ತಲೆಯನ್ನು ಉರುಳಿಸಿ ಅವನಿಗೆ ಅನುಗ್ರಹ ಮಾಡಿ ಆ ಕೃತಯುಗದಲ್ಲಿ ವೃಷಭಾಚಲ ಎನ್ನುವಂತಹ ನಾಮವನ್ನು ದರಗಿತ್ತಿದ್ದ. ತ್ರೇತಾಯುಗದಲ್ಲಿ ಕೇಸರಿ ಪತ್ನಿಯಾದಂಥ ಅಂಜನಾದೇವಿ ತಪಸ್ಸು ಮಾಡಿದಂತಹ ಜಾಗ, ಆದ್ದರಿಂದ ಅಲ್ಲಿಂದ ಹುಟ್ಟಿದವನೇ ಆಂಜನೇಯ. ಆದ್ದರಿಂದ ತ್ರೇತಾಯುಗದಲ್ಲಿ ಅದಕ್ಕೆ ಅಂಜನಾಚಲ ಎಂದಲೂ, ಮತ್ತೆ ದ್ವಾಪರದಲ್ಲಿ ಶೇಷನಿಗೂ ವಾಯುಗೂ ಅಹಂಕಾರ ತುಂಬಿದಾಗ ಭಗವಂತ ಅವರ ಅಹಂಕಾರವನ್ನು ದೂರಗೊಳಿಸಿ ಆ ಶೇಷನಿಗೆ ಆ ಮೋಕ್ಷವನ್ನು ಕೊಟ್ಟು ಆ ಶೇಷನ ಹೆಸರನ್ನೇ ಆ ಯುಗಕ್ಕೆ ಇಟ್ಟಿದ್ದಾರೆ, ಆ ಗಿರಿಗೆ ಇಟ್ಟಿದ್ದಾರೆ. ಆದ್ದರಿಂದ ದ್ವಾಪರದಲ್ಲಿ ಅದಕ್ಕೆ ಶೇಷಾಚಲ ಎಂದಲೂ, ಕಲಿಯುಗದಲ್ಲಿ ವೆಂಕಟಾಚಲ. ಏನು ವೆಂಕಟ ಅಂತ ಹೇಳಿದರೆ, ಮಾಧವ ಎನ್ನುವಂತಹ ಬ್ರಾಹ್ಮಣ ಒಳ್ಳೆಯ ಬ್ರಾಹ್ಮಣ, ಒಳ್ಳೆಯ ವೇದಜ್ಞ, ಆದರೆ ಅವನಿಗೊಂದು ನೀಚ ಹೆಣ್ಣಿನ ಸಹವಾಸ ಇತ್ತು. ಅದರಿಂದ ಅವನು ತನ್ನ ಇಡೀ ಜೀವನದಲ್ಲಿ ಪಾಪಕರ್ಮಗಳನ್ನೇ ಮಾಡ್ತಾ ಬಂದ. ಆಗ ಕೊನೆಗೊಂದು ದಿವಸ ಅವನಿಗೆ ಗೊತ್ತಾಯಿತು, ನಾನು ಮಾಡ್ತಿರುವುದೆಲ್ಲ ಪಾಪ, ಅದರಿಂದ ಭಗವಂತನಿಗೆ ಪ್ರಣಾಮ ಮಾಡಿ ಆ ಭಗವಂತ ಆ ಶೇಷಗಿರಿಯಲ್ಲಿರುವಂತಹ ಆ ವೆಂಕಟಗಿರಿಗೆ ಅನೇಕ ಮಂದಿ ಭಕ್ತರುಗಳು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಆ ಗಿರಿಗೆ ಹತ್ತಿದ್ದಾರೆ. ಅದರೊಂದಿಗೆ ಈ ಮಾಧವ ಎನ್ನುವಂತಹ ಬ್ರಾಹ್ಮಣವು ಸಹ ಅವರೊಂದಿಗೆ ಹೋದ. ಅವರೊಂದಿಗೆ ಹೋಗಿ ಆ ಗೋವಿಂದನ ನಾಮಸ್ಮರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವನಿಗಿದ್ದಂತಹ ಕುಷ್ಠರೋಗಗಳಲ್ಲಿ ದೂರವಾಗಿ ಅವನು ಪರಿಶುದ್ಧನಾದನು. ಅದಕ್ಕೆ ಸರ್ವ ಪಾಪಾನಿ ವೇಂಪ್ರಾಹ ಕಟಸ್ತಪ್ತಃ ಉಚ್ಯತೆ ತಸ್ಮಾತ್ ವೆಂಕಟಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್. ವೇಂ ಅಂತ ಹೇಳಿದರೆ ಪಾಪ, ಕಟತೆ ಅಂತ ಹೇಳಿದರೆ ಆ ನಾಶ ಮಾಡುವ. ಅದರಿಂದ ಸರ್ವ ಪಾಪಗಳನ್ನು ನಿವಾರ ಮಾಡತಕ್ಕಂತಹ ಆ ಭಗವಂತನಿಗೆ ವೆಂಕಟ ಎನ್ನುವಂತಹ ಹೆಸರು. ಆದ್ದರಿಂದ ಕಲಿಯುಗದಲ್ಲಿ ಅದಕ್ಕೆ ವೆಂಕಟಾಚಲ ಅಂತ ಹೇಳ್ತಾರೆ. ಆ ಗಿರಿ ಹೇಗಿದೆ ಅಂತ ಹೇಳಿದ್ರೆ, ವೆಂಕಟೇಶನ ಪದದಿ ವಿರಜೆಯು ಸಂಕಲಿತ ಅಗಹಾರೇ ಬಲ್ಗುಣಿ ಸಂಖ್ಯೆ ಇಲ್ಲದ ಅಸಂಖ್ಯ ಪಾಪಗಳೆವ ಸ್ವಾಮಿ ಪುಷ್ಕರಣಿ ಶಂಕೆಯಿಲ್ಲೈ ಕಪಿಲ ತುಂಬುರು ಪಕ್ಕವಿಲ್ಲ ಆಕಾಶ ಗಂಗೆ
ಗಂಗೆ ಕಳಂಕರಹಿತ ಕಟಾಹದಾರ ಕೃಷ್ಣ ಚಕ್ರ ಜಲ ಕೃಷ್ಣ ಚಕ್ರ ಜಲ. ಅದರಿಂದ ಈ ವೆಂಕಟಗಿರಿಯಲ್ಲಿ ಅನೇಕ ವಿಧವಾದಂತಹ ಒಳ್ಳೆ ಒಳ್ಳೆ ರೀತಿಯಂತಹ ಫಲ ಪುಷ್ಪಗಳನ್ನೆತ್ತಂತಹ ಗಿರಿಯಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿ ತಾನು ಆ ಗಿರಿಯಲ್ಲಿ ಸೇರಬೇಕಾದಂತಹ ಹೇಳುವಂತಹ ಸನ್ನಿವೇಶದಲ್ಲಿ ಶತಾನಂದರು ಆ ಕಥೆಯನ್ನು ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂತ ಹೇಳಿದರೆ, ಜನಕರಾಜ ತನ್ನ ತಮ್ಮನಾದಂತಹ ಕುಶಧ್ವಜನು ಸ್ವಪ್ನದಲ್ಲಿ ಮರಣಿಸಿದಂತಹ ಒಂದು ದುಸ್ವಪ್ನ ಅವನಿಗೆ ಬಿತ್ತು. ಆ ದುಸ್ವಪ್ನವನ್ನು ಶತಾನಂದರ ಬಳಿಗೆ ಹೇಳುವಾಗ ಶತಾನಂದರು ಹೇಳ್ತಾರೆ, ಇದಕ್ಕೆ ಭಯಪಡಬೇಡ, ನಿನ್ನ ಮನಸ್ಸಿನೆಲ್ಲ ವ್ಯಾಕುಲತೆಗಳನ್ನು ದೂರ ಮಾಡೋಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಕಥೆ ನಡೆಯಲಿಕ್ಕಿದೆ. ಆ ಕಥೆಯನ್ನು ಕೇಳು, ಅದರಿಂದ ನಿನಗೆ ಮಂಗಳವಾಗ್ತಂತ ಹೇಳಿ ಆ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಅನುಪಮ ಚರಿತೆಯನ ಪೇಳುವೆ ವಿನಯದಿ ಮಾಲಿಸೋ ಶ್ರೀಹರಿ ಕಥೆಯ ದರೆಯೊಳಗೊದಿಸಿದ ಈ ಗಿರಿಯಲಿ ಹರೇ. ಅನುಪಮ ಚರಿತೆಯನ ಪೇಳುವೆ ವಿನಯದಿ ಮಾಲಿಸೋ ಶ್ರೀಹರಿ ಕಥೆಯ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಆ ಗಿರಿ ಹೇಗಿದೆ ಅಂತ ಹೇಳಿದ್ರೆ, ಫಲಂ ಬಿಡುವ ಜಂಬು ಜಂಬೀರ ಬಲ ಭೋಗ ಪುನ್ನಾಗ ಕದಲಿ ಕಂಕಲ್ಯ ನಾರಂಗ ನಾಳಿಕೇಳ ಅಶ್ವತ್ಥ ಮುದಪಾದ ಬದ್ಧಗಳಿಂದ ಕುಸುಮ ಪರಿಮಳವನ್ನು ದೆಸೆದೆಸೆದು ಪಸರಿಸುವ ಪಾರಿಜಾತವೇ ಮೊದಲಾದ ವೃಕ್ಷಗಳಿಂದ ಕೂಡಿದಂತ ವೆಂಕಟಗಿರಿಯಲ್ಲಿ ಕಶ್ಯಪಾದಿ ಅಗಸ್ತ್ಯರೆಲ್ಲ ತಪಸ್ಸು ಮಾಡಿದಂತ ಆ ಜಾಗದಲ್ಲಿ ವೆಂಕಟಗಿರಿಯಲ್ಲಿ ಭಗವಂತ ಆ ಲೀಲೆಯನ್ನು ತನ್ನ ಆ ಅವತಾರವನ್ನು ಮಾಡಲು ನಿಶ್ಚಯಿಸಿದ್ದಾನೆ. ಹೀಗೆ ಮುಂದುವರಿತಾ ನೈಮಿಷಾರಣ್ಯ ಎನ್ನುವಂತಹ ಒಂದು ವಿಶೇಷಗೊಂಡಾರಣ್ಯದಲ್ಲಿ ಕಶ್ಯಪ ಋಷಿಗಳು ಒಂದು ಜ್ಞಾನ ಸತ್ರವನ್ನು ಮಾಡ್ತಾರೆ. ಆ ಜ್ಞಾನ ಸತ್ಯದ ಫಲ ಯಾರಿಗೆ ಕೊಡಬೇಕಂತ ಹೇಳಿ ತ್ರಿಮೂರ್ತಿಗಳಲ್ಲಿ ನಿಶ್ಚಯ ಮಾಡುವಾಗ ಅದನ್ನು ಯಾರು ಪರೀಕ್ಷೆ ಮಾಡುವುದು ಅಂತ ಹೇಳುವಾಗ ಆ ಎಲ್ಲರೂ ಸೇರಿ ಆ ಭೃಗು ಋಷಿಯನ್ನು ಕರೀತಾರೆ. ಭೃಗುವಿಗೆ ಹೇಳ್ತಾರೆ, ನೋಡು, ನಾವು ಮಾಡತಕ್ಕಂತಹ ಈ ಜ್ಞಾನದ ಯಾಗವನ್ನು ಆ ಫಲವನ್ನು ಯಾರಿಗೆ ಸಮರ್ಪಣೆ ಮಾಡಬೇಕಂತ ಹೋಗಿ ನೋಡಿ ಬಾ ಅಂತ ಹೇಳುವಾಗ ಆ ಜ್ಞಾನವರ್ತಿಯಾದಂತಹ ಭೃಗು ಋಷಿ ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ. ಬ್ರಹ್ಮಣ್ಯೋ ಬ್ರಹ್ಮಕೃದ್ಬ್ರಹ್ಮ ಬ್ರಹ್ಮ ಬ್ರಹ್ಮ ವಿವರ್ಧನ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮೇ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ. ಸತ್ಯಲೋಕಕ್ಕೆ ತೆರಳಿದಂತಹ ಭೃಗುಋಷಿ ವಿಲಾಸದಲ್ಲಿರುವಂತಹ ಬ್ರಹ್ಮ ಮತ್ತು ಸರಸ್ವತಿಯನ್ನು ನೋಡಿದಂತಹ ಸಿಟ್ಟಿಗಿಂದ ಆ ಭೃಗುಋಷಿ ಬ್ರಹ್ಮನಿಗೆ ಶಾಪ ಕೊಡ್ತಾನೆ. ಭೂಲೋಕದಲ್ಲಿ ನನಗೆ ಪೂಜೆ ಇಲ್ಲದೆ ಹೋಗಲಿ ಅಂತ ಶಾಪ ಕೊಡ್ತಾನೆ. ಅದರಿಂದ ನಾವು ಇವತ್ತು ಸಹ ನೋಡ್ಬೋದು, ಕಲಿಯುಗದಲ್ಲಿ ಆ ಭೂಲೋಕದಲ್ಲಿ ಬ್ರಹ್ಮನಿಗೆ ಯಾವ ದೇವಸ್ಥಾನವೂ ಇಲ್ಲ. ಇವನಿಗೆ ಯಾಗಫಲ ಸಿಗಬಾರದಂತೇಳಿ ಮತ್ತೆ ಕೈಲಾಸ ಪರ್ವತವನ್ನು ಏರ್ತಾನೆ ಭೃಗುಋಷಿ. ಕಂಡು ಧನ್ಯನಾದೆನ ಕಂಜದಳ ನೇತ್ರನ ಕಂಜ ಸೇವಿಸಿ ಜಗದ ಅಂಜಿಕೆಯ ಬಿಡಿಸಿದನ. ಕಂಡು ಧನ್ಯನಾದೆನ ಕಂಜದಳ ನೇತ್ರ ಕಂಜ ಸೇವಿಸಿ ಜಗದ ಅಂಜಿಕೆಯ ಬಿಡಿಸಿದನ. ಕಂಡು ಹೀಗೆ ಆ ಕೈಲಾಸವಾಸಿಯಾದಂತಹ ಪರಶುವನನ್ನು ಪ್ರಾರ್ಥನೆ ಮಾಡುತ್ತಾ ಕೈಲಾಸಕ್ಕೆ ಸೇರಿ ಶೃಂಗಿ ಭೃಂಗಿಗಳೊಂದಿಗೆ ನಾಟ್ಯದಲ್ಲಿ ತೊಡಗಿರುವಂತಹ ಆ ಪರಶಿವ ಭೃಗು ಬಂದದ್ದನ್ನು ಗಮನಿಸುವುದಿಲ್ಲ. ಇವನು ಕೂಡ ತಾಮಸ ವೃತ್ತಿಯನ್ನು ಮಾಡುತ್ತಾ ಇದ್ದಾನೆಂತ ಹೇಳಿ ನಿನಗೆ ಭೂಲೋಕದಲ್ಲಿ ಮೂರ್ತಿ ರೂಪದಲ್ಲಿ ಪೂಜೆ ಇಲ್ಲದೆ ಹೋಗಲಿ ಅಂತ ಹೇಳಿ ಶಾಪ ಕೊಡ್ತಾನೆ. ಅದರಿಂದ ನಾವು ಎಲ್ಲ ಕಡೆ ನೋಡಬಹುದು, ಎಲ್ಲ ಕಡೆಯಲ್ಲಿ ಆ ಪರಶಿವನನ್ನು ಆ ಲಿಂಗ ರೂಪದಲ್ಲಿ ಪೂಜೆ ಮಾಡಿ ಆ ಮೂರ್ತಿ ರೂಪದಲ್ಲಿ ಪೂಜೆ ಇಲ್ಲ. ಇವನಿಗೂ ಯಾಗ ಫಲ ಸಲ್ಲದು ಎಂದು ಹೇಳಿ ನಿಶ್ಚಯ ಮಾಡಿ ವೈಕುಂಠಕ್ಕೆ ತೆರಳುತ್ತಾನೆ.
ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ. ಹೀಗೆ ಆ ನಾರಾಯಣ ಸ್ತುತಿ ಮಾಡ್ತಾ ವೈಕುಂಠಕ್ಕೆ ಹೋದಂತಹ ಭೃಗು ಋಷಿ ಈಗ ಮಹಾವಿಷ್ಣು ತನ್ನ ಅವತಾರಕ್ಕೆ ನಿಶ್ಚಯ ಮಾಡುವಗೋಸ್ಕರವಾಗಿ ಭೃಗು ಬಂದದ್ದನ್ನು ತಾನು ಗಮನಿಸುವುದಿಲ್ಲ. ಯೋಗ ನಿದ್ರೆಯಲ್ಲಿರ್ತಾನೆ ಮಹಾಲಕ್ಷ್ಮಿಯಿಂದ ರಘುವಳಿ. ಭೃಗು ಬಂದ ಮನೆ ನೇರವಾಗಿ ಬಂದಂತಹ ಭೃಗು ಸಿಟ್ಟಿನಿಂದೆದ್ದು ಇವನು ಕೂಡ ನನ್ನನ್ನು ಗಮನಿಸುತ್ತಿಲ್ಲ ಅಂತ ಹೇಳಿ ಆ ಭೃಗು ತನ್ನ ಪಾದದಲ್ಲಿ ಆ ಮಾಧವನ ವಕ್ಷಸ್ಥಲಕ್ಕೆ ಓದಿತಾನೆ. ಓದೆದನ ಪದ ತಲದಲ್ಲಿ ಓದೆದನ ಪದ ತಲದಲ್ಲಿ ಮಾಧವನ ಸೋವಕ್ಷಸ್ಥಲಕ್ಕೆ ಸದಬಲ ರಮಾನಿಧಿ ಪದತು ಓದೆದನ 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 ಪದ ತಲದಲ್ಲಿ ಮಾಧವನ ಸೋವಕ್ಷಸ್ಥಲಕ್ಕೆ. ಭೃಗು ಬಂದವರೇ ನೇರವಾಗಿ ಮಹಾವಿಷ್ಣುವನ ಎದೆಗೆ ಓದಿದ್ದಾನೆ. ಎಚ್ಚರಗೊಂಡಂತಹ ಭಗವಂತ, ಓ ಭೃಗು ಋಷಿಗಳು ಬನ್ನಿ ಬನ್ನಿ ಅಂತ ಹೇಳಿ ತಾನೇ ತನ್ನ ಆಸನದಿಂದ ಎದ್ದು ಆ ಭೃಗುವನ್ನು ತನ್ನ ಆಸನದಲ್ಲಿ ಕುಳ್ಳಿರಿಸಿ ತನ್ನ ಕೈಯಿಂದಲೇ ಆ ಒದಿದಂತಹ ಪಾದಕ್ಕೆ ಮೃದುವಾಗಿ ಮರ್ದನ ಮಾಡ್ತಾ ಇದ್ದಾನೆ. ಸ್ವಾಮಿ, ನೀವು ದೂರದಿಂದ ಬಂದಿದ್ದೀರಿ, ಅದು ಬಿಟ್ಟು ನನ್ನ ಹೃದಯದಲ್ಲಿರುವಂತಹ ಆ ಕೌಸ್ತುಭ ಎನ್ನುವಂತಹ ಮಣಿಯು ತಮ್ಮ ಕಾಲಿಗೆ ತಾಚಿ ತಮ್ಮ ಕಾಲಿಗೆ ನೋವಾಗಿರಬಹುದಂತ ಹೇಳಿ ಆ ಭಗವಂತನ ಪಾದವನ್ನೇ ಮೃದುವಾಗಿ ಮರ್ದನ ಮಾಡ್ತಾ ಇದ್ದಾನೆ. ಆಗ ಭೃಗು ತನ್ನ ಲೀಲೆಗೆ ಅನುಗುಣವಾಗಿ ತನ್ನಿಂದಲೇ ಈ ಒಂದು ಕೆಲಸ ಮಾಡಿದಂತೆ ಹೇಳಿ ಎನಿಸಿದಂತಹ ಮಹಾವಿಷ್ಣು ಅವನನ್ನು ಸಂತೈಸಿ ಯಾವುದೇ ಒಂದು ದೋಷಗಳಿರಂತಹ ಆ ಭಗವಂತ ರೂಪ, ಐಶ್ವರ್ಯ, ವಿದ್ಯಾ, ಜ್ಞಾನ, ಬಲ, ಧೈರ್ಯ, ಸ್ಥೈರ್ಯ, ಔದಾರ್ಯಗಳೆಂಬಂತ ಅಷ್ಟಗಳನ್ನು ಕೂಡಿದಂತಹ ಭಗವಂತ ಆ ಭೃಗುವನ್ನು ಶಿಕ್ಷಿಸದೆ ಭೃಗುವನ್ನು ರಕ್ಷಿಸಿ ಭೃಗುವನ್ನು ಆ ಪೋಷಣೆ ಮಾಡಿ ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರೋ ದೋಷಗಂಧ ವಿಧೂರ ನಾನಾವೇಶಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಗಣ ಶೇಷವರ ಪರ್ಯಂಕ ವಿಭೀಷಣ ಪ್ರಿಯ ವಿಜಯ ಸಖ ಸಂತೋಷ ಪಡಿಸುವನು ತನ್ನವರಿಗಿಷ್ಟ. ಆ ಭೃಗುವನ್ನು ಅನುಗ್ರಹಿಸಿ ಭೂಲೋಕಕ್ಕೆ ಬಂದಂತಹ ಭೃಗು ಆ ಯಜ್ಞ ಫಲವು ಯಾವುದೇ ದೋಷಗಳಿರಂತಹ ನಾರಾಯಣಿಗೆ ಸಮರ್ಪಣೆ ಮಾಡಿ ಅಂತ ಹೇಳುವಾಗ ಇತ್ತ ಕಡೆ ಮಹಾಲಕ್ಷ್ಮಿ ಸಿಟ್ಟುಕೊಂಡಿದ್ದಾಳೆ. ಯಾಕೆ? ಅವಳು ನಿತ್ಯ ನಿರಂತರವಾಗಿ ಆ ಭಗವಂತನ ಹೃತ್ಕಮಲದಲ್ಲಿ ವಾಸಿಸಿರುವಂತವಳು. ತನಗೆ ಆದಂತಹ ಅಪಮಾನಕ್ಕೆ ಸಿಟ್ಟಿಗೊಂಡಂತಹ ಆ ಲಕ್ಷ್ಮೀದೇವಿ ತಾನು ಇಲ್ಲಿರುವುದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾಳೆ. ಹರಿಯೇ ಪೋಗುವೆ ನಾನು ಮುಂದಿನಂತಿರು ನೀನು ತಿರುಕನಾಗಿರುತ್ತಿರುವ ಉಸುರ ಬಾರದೊಳ್ಳೋತ ಹಿರಿಯಾತನೇನು ನಿನಗೆ ಆ ತಿರುಕ ಹಿರಿಯಾತನೇನು ನಿನಗೆ ಹೇಳಿ ಆ ಲಕ್ಷ್ಮಿ ತನ್ನ ವಕ್ಷಸ್ಥಲಕ್ಕೆ ಒತ್ತಂತಹ ಲಕ್ಷ್ಮಿಗೆ ಬಹಳ ಬೇಸರಗೊಂಡು ತನಗೆ ಇಲ್ಲಿರಲು ಇಷ್ಟ ಇಲ್ಲ ಅಂತ ಹೇಳಿ ಆ ಕೊಲ್ಲಾಪುರಕ್ಕೆ ತೆರಳುತ್ತಾರೆ. ಆ ಕರವೀರಪುರ ಅಂದ್ರೆ ಈಗಿನ ಕೊಲ್ಲಾಪುರ. ಆ ಮಹಾಲಕ್ಷ್ಮಿ ಸಾಕ್ಷಾತ್ ಅಲ್ಲಿ ನೆಲೆಸಿದ್ದಾರೆ. ಈಗ ಸಿರಿಗೂ ಹರಿಗೂ ಯಾವುದೇ ರೀತಿಯಾದಂತಹ ಒಂದು ಬೇಸರ, ಅವರಿಗೆ ವಿಭಜನೆ ಇಲ್ಲ, ವಿಯೋಗವೇ ಇಲ್ಲ. ಯಾಕಂತ ಹೇಳಿದ್ರೆ ಸದಾ ತನ್ನ ವಕ್ಷಸ್ಥರದಲ್ಲಿರುವಂತಹ ಆ ಮಹಾಲಕ್ಷ್ಮಿಯನ್ನು ಬರಸೆಳೆದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿ ಆ ಭಗವಂತ ಆ ಲಕ್ಷ್ಮೀನಾರಾಯಣ
ಇಲ್ಲಿ ಶ್ರೀದೇವಿ ಭೂದೇವಿ ಇದ್ದಾರೆ. ಅದರಿಂದ ಯಾವತ್ತೂ ಆ ಹರಿಗೂ ಸಿರಿಗೂ ವಿಯೋಗ ಇಲ್ಲ. ಆದರೆ ನಮ್ಮ ಲೌಕಿಕತೆಯಲ್ಲಿ ನಾವು ಗಂಡ ಹೆಂಡತಿ ಜಗಳ ಮಾಡುವಾಗ ನಾನು ಮನೆ ಬಿಟ್ಟು ಹೋಗ್ತೇನೆ, ನಾನು ಸಾಯ್ತೇನೆ ಅಂತ ಹೇಳಿ ಕೆಲವರು ಹೋಗ್ತಾರೆ. ಹೀಗೆ ಒಂದು ದಿವಸ ಒಂದು ಮನೆಯಲ್ಲಿ ಗಂಡ ಆಫೀಸ್ನಿಂದ ಬರುವಾಗ ಹೆಂಡತಿ ಮನೆಯಲ್ಲಿ, ಇವನಿಗೆ ಹೊಟ್ಟೆ ಬೇರೆ ಹಸಿತಾ ಇದೆ, ಏಕಾದಶಿ ಹೊಟ್ಟೆ ಬೇರೆ ಹಸಿತಾ ಉಂಟು. ಆಗ ನನಗೇನು ಇಲ್ಲ, ಏನು ಮಾಡಲಿಲ್ಲ ಅಂತ ಹೇಳಿ ಸಿಟ್ಟುಕೊಂಡಂತ ಗಂಡ ಬರಲಿ ಇವತ್ತು ಅವಳಿಗೊಂದು ಪಾಠ ಕಲಿಸ್ತೆ ಅಂತ ಹೇಳಿ ನಿಶ್ಚಯ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಅವಳು ಹೊರಗಿನಿಂದ ಒಳಗೆ ಬರ್ತಾ ಇದ್ದ. ಏನು ನನಗೇನು ಮಾಡಲಿಲ್ಲ, ಎಲ್ಲಿ ಹೋಗಿದ್ದೆ ಅಂತ ಕೇಳುವಾಗ ನಾನೇನು ಹೊರಗೆ ಹೋಗ್ಬಾರ್ದ ಅಂತ ಇವಳು ಕೇಳ್ತಾಳೆ. ಅಲ್ಲ, ನನಗೇನೂ ಮಾಡಲಿಲ್ಲ, ಇಲ್ಲಿ ನೀನು ಹಾಗೆ ಹೋದರೆ ನನ್ನ ಹೊಟ್ಟೆ ಪಾಡಿ ಏನಂತ ಹೇಳ್ತಾಳೆ. ಆಗ ಅವಳು ನೀವು ನನಗೆ ಬೈತೀರಾ, ನಾನು ಈಗಲೇ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಹೊರಗೆ ಹೋಗ್ತಾಳೆ. ಆಗ ಹೊರಗೆ ಹೋಗಿ ನಾನು ಸಾಯ್ತೇನೆ ಅಂತ ಹೇಳುವಾಗ ಗಂಡ ಮೃತ್ಯುಂಜಯ ಜಪ ಮಾಡ್ತಾನೆ. ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂಹರ ನಿವಾರಯ ಸರ್ವ ಮೃತ್ಯು ವಿನಾಶಾಯ. ಇವ ಈ ಮಂತ್ರ ಮಾಡುವಾಗ ಹೊರಗೆ ಹೋದವಳು ಒಳಗೆ ಬರ್ತಾಳೆ. ಯಾಕೆ ಅಂತ ಹೇಳಿದ್ರೆ ಹೊರಗೆ ಮಳೆ ಬರ್ತಾ ಉಂಟು. ಒಂದು ಕೊಡೆ ತಗೊಂಡು ಹೋಗ್ತೇನೆ. ಯಾಕೆ ಕೊಡೆ, ನೀನು ಸಾಹಿತ್ಯ ಅಂತ ಹೇಳಿದ್ದಿ, ಹಾಗೆ ಕೊಡೆ ಯಾಕೆ ನಿನಗೆ ಅಂತ ಕೇಳುವಾಗ ನಾನು ಈಗ ಬ್ಯೂಟಿ ಪಾರ್ಲರ್ದು ಬಂದದ್ದು, ನನ್ನ ಎಲ್ಲ ವೇಷ ಹೋಗ್ತದೆ, ಆದ್ರಿಂದ ನಾನು ಸಾಯಲಿಕ್ಕೋಸ್ಕರ ಹೋಗುವಾಗಲೂ ಸಹ ಆ ಕೊಡೆ ತಗೊಂಡು ಹೋಗ್ತೇನೆ ಅಂತ ಹೇಳ್ತೇನೆ. ಆದರೆ ಇದು ನಮ್ಮ ಲೌಕಿಕ ಕಥೆ. ಆ ಅಲೌಕಿಕತೆಯಲ್ಲಿ ಆ ಸಿರಿಗೂ ಹರಿಗೂ ಯಾವುದೇ ಹೋದಂತ ಭೇದವಿಲ್ಲ. ಅದರಿಂದ ಹೀಗೆ ಸಿಟ್ಟುಕೊಂಡಂತ ಲಕ್ಷ್ಮಿ ಆ ಕೊಲ್ಲಾಪುರ ಕರವೀರಪುರಕ್ಕೆ ಹೋಗಿದ್ದಾಳೆ. ಈಗ ಭಗವಂತ ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕೆ ನಿಶ್ಚಯ ಮಾಡಿದಂತನಾಗಿ ತಿಳಿದು ಆ ಋಷಿಮುನಿಗಳಿಂದ ಅಗಸ್ತ್ಯಾದಿ ಋಷಿಗಳಿಂದ ತಪಸ್ಸು ಮಾಡಿದಂಥ ಪುಣ್ಯ ಭೂಮಿಯ ವೆಂಕಟಗಿರಿಗೆ ಅವತಾರ ಮಾಡಿ ಅಲ್ಲಿಗೆ ಆಗಮಿಸಿ ತಿಂತ್ರಣಿ ವೃಕ್ಷ ಅಂತ ಹೇಳಿ ಆ ಹುಣಸೆಯ ಮರದ ಅಡಿಯಲ್ಲಿ ಇರುವಂತಹ ಹುತ್ತದಲ್ಲಿ ಭಗವಂತ ಆ ಧ್ಯಾನಸ್ಥನಾಗಿ ಕುಳಿತಿದ್ದಾನೆ. ಇವ ವೈಕುಂಠದಲ್ಲಿರುವಾಗ ಇವನಿಗೆ ಏನು ಹಸಿವೆ ಆಗಲಿಲ್ಲ. ಆದರೆ ಭೂಲೋಕಕ್ಕೆ ಬಂದಾಗ ಅವನಿಗೆ ಭೂಲೋಕದಲ್ಲಿರುವಂತಹ ಜನರಿಗೆಲ್ಲ ಆ ರಾಮ ಕೃಷ್ಣರೆಲ್ಲ ನಾವು ನೋಡಿದ್ದೇವೆ, ಎಲ್ಲರಿಗೂ ಬರುವಾಗ ಹಸಿವೆ ಆಗ್ತದೆ. ಅದು ಭೂಲೋಕದ ಒಂದು ಗುಣ. ಅದಕ್ಕೆ ಅಲ್ಲಿ ಬ್ರಹ್ಮ ರುದ್ರ ಲೋಕಮಾತೆಯಾದಂಥ ಲಕ್ಷ್ಮಿ ಚಿಂತೆ ಆಗ್ತದೆ ಅವರಿಗೆ. ಆ ಬ್ರಹ್ಮನೇ ಹಸುವಾಗಿ, ಈಶ್ವರನೇ ಕರುವಾಗಿ, ಲೋಕಮಾತೆ ಗೊಲ್ಲತಿಯಾಗಿ ಒಂದು ಬಿಳಿ ಹಸುವನ್ನು ಹಿಡ್ಕೊಂಡು ಆ ಚೋಳರಾಜನ ಆಸ್ಥಾನಕ್ಕೆ ಬರ್ತಾರೆ. ಆ ಬಿಳಿ ಹಸುವನ್ನು ಆ ಚೋಳರಾಜನಿಗೆ ಅವನು ಮಾರಾಟ ಮಾಡ್ತಾರೆ. ಆದರೆ ಒಂದು ದಿವಸ ಸಹ ಆ ಗೌರಿಯನ್ನು ಅಂತ ಹೇಳುವಂತ ದನ, ಆ ಬಿಳಿ ದನ, ಬಿಳಿ ಅಂತ ಹೇಳಿದರೆ ಎಲ್ರಿಗೂ ಇಷ್ಟ, ಆದರೆ ಒಂದು ಮಾತ್ರ ಬಿಳಿಯಾಗಬಾರದು, ಹೌದು ನಮ್ಮ ತಲೆ ಕೂದಲು. ಆ ತಲೆ ಕೂದಲು ಬಿಳಿ ಆದರೆ ಅದನ್ನು ನಾವು ಹೇಗಾದರೂ ಮಾಡಿ ಅದನ್ನು ಕಪ್ಪು ಮಾಡ್ತೇವೆ. ಅದರಿಂದ ಎಲ್ಲರಿಗೂ ಆ ಬಿಳಿ ದನ ಅಂತ ಹೇಳಿದರೆ ಭಾರಿ ಇಷ್ಟ. ಯಾಕಂದರೆ ಒಳ್ಳೆ ರೀತಿಯ ಹಾಲು ಕೊಡ್ತಂತ ಹೇಳಿ ಅದನ್ನು ತೆಗೆದುಕೊಂಡು ಬಂದು ಆ ಅರಮನೆಯಲ್ಲಿ ಇಟ್ಟಿದ್ದಾರೆ. ನಿತ್ಯವೂ ಆ ಗೊಲ್ಲನು ಆ ಹಾಲು ಕರೆದನೆಂದು ಹೋಗುವಾಗ ಒಂದು ದಿವಸವೂ ಸಮೇತ ಅವನಿಗೆ ಹಾಲು ಕೊಡಲಿಲ್ಲ. ಆ ತನ್ನ ಕೊಡಕಚ್ಚಲಿರುವಂತಹ ಹಾಲನ್ನು ಕೊಂಡು ಹೋಗಿ ಅಲ್ಲಿ ಒಬ್ಬ ವೆಂಕಟಗಿರಿಯಲ್ಲಿ ಆ ಹುತ್ತದಲ್ಲಿರುವಂತಹ ಆ ಶ್ರೀನಿವಾಸನಿಗೆ ತನ್ನ ಕೊಡಕಚ್ಚಲಿರುವಂತಹ ಹಾಲನ್ನೆಲ್ಲ ಸುರಿತಾನೆ. ಗೊಲ್ಲ, ಇದು ಬಹಳ ವಿಶೇಷ, ಇದು ಬಹಳ ಕೆಟ್ಟದನ, ನನಗೆ ಒಂದು ದಿವಸವೂ ಹಾಲು ಕೊಟ್ಟಿಲ್ಲ, ಇಲ್ಲಿ ಕೊಡಕೆಚ್ಚರಲ್ಲಿ ಹಾಲು ತುಂಬಿಸ್ತಾ ಉಂಟು, ಅದನ್ನು ಯಾರಿಗೋ ಒಂದು ಸುರ್ಮನೆ ಅದನ್ನು ವ್ಯರ್ಥ ಮಾಡ್ತಾ ಉಂಟಂತ ಹೇಳಿ ತಿಳಿದಂತಹ ಗೊಲ್ಲ ಚೋಳರಾಜನಿಗೆ ಹೇಳ್ತಾನೆ. ಚೋಳರಾಜನು ಸಹ ಬಂದು ಆ ಗೊಲ್ಲನೊಡೆಗೆ ಬಂದು ತನ್ನ ಖಡ್ಗದಲ್ಲಿ ಇನ್ನೇನು ಆ ದನ ಕಡಿಬೇಕಂತ ಹೇಳುವಾಗ ಶ್ರೀನಿವಾಸ ಆ ಹೊತ್ತದಲ್ಲಿರುವಂಥವರು ಮೇಲೆದ್ದು ಬರ್ತಾರೆ. ಭಗವಂತ ಆಗಲೇ ಗೋವನ್ನು ರಕ್ಷಣೆ ಮಾಡಿದ್ದಾನೆ. ಅದರಿಂದ ಸನಾತನ ಧರ್ಮೀಯರಾದಂಥ ನಾವು ಈ ಗೋ ಹತ್ಯೆ ಅಂತ ಎಲ್ಲೋ ಇರುವಂತಹ ಈ ಹತ್ಯೆಗಳನ್ನೆಲ್ಲ ನಾವು ಖಂಡಿಸಬೇಕು. ಆಗ ಮಾತ್ರ ಆ ಭಗವಂತ ನಮಗೆ ಒಲಿಲಿಕ್ಕೆ ಸಾಧ್ಯ. ಆದ್ದರಿಂದ ಗೋ ಬ್ರಾಹ್ಮಣ ಹಿತಾಯಚ ಅಂತ ಹೇಳಿ ಆ ಗೋವನ್ನು ರಕ್ಷಿಸಿದಂತಹ ಭಗವಂತನಿಗೆ ಈಗ ಕೊಡಲಿಯಿಂದ ಬೆಟ್ಟು ಬಿದ್ದಿದೆ. ಸ್ವಯಂ ದದಾರದ್ಗಾತಂ
ಬಲ ಪ್ರಮಾಣಿಕ. ಆ ಹೊಡೆದಂತಹ ಹೊಡೆಲೆ ಏಟಿಗೆ ಶ್ರೀನಿವಾಸನ ತಲೆಯಿಂದ ಆ ರಕ್ತ ಚಿಮ್ಮಿ 7 ತಾಳೆಗರಿಗಳ ಎತ್ತರಕ್ಕೆ ಆ ರಕ್ತ ಚಿಮ್ಮಿದೆ. ಇದಕ್ಕೆ ಕಾರಣೀಭೂತನಾದಂತಹ ಚೋಳರಾಜ ಎನ್ನುವಂತಹ ಕೋಪದಿಂದ ತಿಳಿದಂತಹ ಶ್ರೀನಿವಾಸ, ನೀನು ಪಿಶಾಚಿಯಲ್ಲಿ ಜನಿಸು ಎಂಬುದಾಗಿ ಹೇಳಲು ಸುಖವಾಗಿ, ಅರ್ಚಾರೂಪಿಯಾದಂತಹ ಸ್ವಾಮಿ ನಿನ್ನ ಮಹಿಮೆಯನ್ನು ನಾನು ತಿಳಿದಿಲ್ಲ, ಕ್ಷಮಿಸು ಎಂಬುದಂತ ಹೇಳಲಾಗಿ, ಇನ್ನು ಮುಂದೆ ಶ್ರಾವಣ ಮಾಸದ ಪವಿತ್ರ ಶುಕ್ರವಾರ ನಾನು ದಿವ್ಯ ಕಿರೀಟಧಾರಣೆ ಮಾಡುವಾಗ ನೀನು ದರ್ಶನವನ್ನು ಪಡೆದು ಆ ಪಿಶಾಚಿ ಯೋಜನೆಯಿಂದ ಮುಕ್ತಗೊಳ್ಳುವಂತೆ ಹೇಳುವಾಗ ಸಂದರ್ಭದಲ್ಲಿ ಆ ವರಾಹದೇವರು ಶ್ರೀನಿವಾಸನಿಗಾದಂತಹ ಗಾಯಕ್ಕೆ ಔಷಧಿ ಮಾಡಲೋಸ್ಕರವಾಗಿ ಆ ಬಕುಳಾದೇವಿಯನ್ನು ಕಳಿಸ್ತಾರೆ. ಜನಕರಾಜರು ಹೇಳ್ತಾರೆ ಶತಾನಂದರ ಬಳಿ, ಆ ಬಕುಳಾದೇವಿ ಯಾರು? ಯಶೋಧ ಕೃಷ್ಣ ಜನನಿ, ಜನನಿ ಯಶೋಧ ಕೃಷ್ಣ ಜನನಿ, ಬಕುಳಾದೇವಿ ತಾನಳ ಜ್ಞಾನಿ, ತಾನವಳ ಜ್ಞಾನಿ, ತಾನವಳ ಅಭಿಮಾನ. ಯಶೋಧ ಕೃಷ್ಣ ಜನನಿ, ಜನನಿ ಯಶೋಧ ಕೃಷ್ಣ ಜನನಿ, ಜನನಿ ಜನನಿ ಯಶೋಧ ಕೃಷ್ಣ ಜನನಿ. ಆ ಬಕುಳಾದೇವಿಯೇ ಶ್ರೀನಿವಾಸನ ತಾಯಿಯಾಗಿ ಬಂದು ಆ ಗಾಯವನ್ನು ವಾಸಿ ಮಾಡುವಸ್ಕರವಾಗಿ ಅರ್ಕದ ಹತ್ತಿಯ ಕ್ಷೀರದಿಂದ ಆ ಗಾಯವನ್ನು ತಾನೇ ವಾಸಿ ಮಾಡಿದ್ದಾಳೆ. ಹೀಗೆ ಇರಲಾಗಿ ತಾನು ಬಂದಂತಹ ಅವತಾರಗಾರರನ್ನು ಚಿಂತಿಸಿದಂತಹ ವೆಂಕಟನಾದಂತಹ ಶ್ರೀನಿವಾಸ ಈಗ ಬೇಟೆಗೆ ಹೊರಡಲಿಕ್ಕೆ ಸಿದ್ಧನಾಗಿದೆ. ಆ ಬೇಟೆಗೆ ಹೋಗಬೇಕಂತಾದ್ರೆ ಯಾಕೆ ಹೋಗುವುದು ಬೇಟೆಗೆ? ಆ ಬೇಟೆಗಾರನಾಗಿ ತಾನು ಪದ್ಮಾವತಿಯನ್ನು ಕಾಣಲು ಸುಖವಾಗಿ ಕಿರಾತನಾದಂತಹ ವೇಷಧಾರಣೆ ಮಾಡಿದ್ದಾನೆ. ಬೇಟೆಗಾರನ ಬೇಟೆಗಾರನಾದ ವೆಂಕಟ ಬೇಟೆಗಾರನಾದ, ಸಾಟಿಲ್ಲದಿಹ ಕೋಟಿ ಸೂರ್ಯ ಪ್ರಭ ಪದಕರೊಡನೆ ನಾಟಕ ಮಾಡಲು ಬೇಟೆಗಾರನಾದ ವೆಂಕಟ ಬೇಟೆಗಾರನಾದ. ವಾಜಿಯಾದನ ವಾಯುದೇವನು ಬಗೆಯಾದಳ ಬಾಬೇಲ ಕೊಮಿಯೋ, ಸೋಜಿಗದ ಪೀತಾಂಬರ ಒಟ್ಟು ರಾಜಿಪ ದಿವ್ಯಾಂಬರಗಳ ತೊಟ್ಟು, ಬೇಟೆಗಾರನಾದ ವೆಂಕಟ ಬೇಟೆಗಾರನಾದ. ಉಂಗುರು ಮೌನನು ಉಂಗುರ ಬೆರಳು ಮೃಗಮದ ತಿಲಕವು ನೊಸರಿನೋ ನೇರನು, ಬಂಗಾರದ ಗೈನೋರ ಮೆರೆಯಲು ರಂಗು ರಂಗಿನ ಸುಗಂಧಲೆ ಪರ. ಬೇಟೆಗಾರನಾದ ವೆಂಕಟ ಬೇಟೆಗಾರನಾದ. ಸಂಗಮಿಸಿದೆ ದ್ವಾತ್ರಿಂಶ ಲಕ್ಷಣ, ಸಂಗಮಿಸಿದೆ ದ್ವಾತ್ರಿಂಶ ಲಕ್ಷಣ, ಗಂಗಾಜನಕನ ಪುಣ್ಯದ ಋಷಣ, ರಂಗರೇರಲ ಕುದುರೆ ಕಂಡು ಅಚರಿಗೊಂಡಳ ಚದುರೆ. ಬೇಟೆಗಾರನಾದ ವೆಂಕಟ ಬೇಟೆಗಾರನಾದ. ಲಕ್ಷ್ಮೀರ್ಮಣ ಗೋವಿಂದ ಈಗ ಬೇಟೆಗಾರನ ರೂಪದಂತಹ ಧರಿಸಿದಂತಹ ಶ್ರೀನಿವಾಸ ಆಕಾಶರಾಜನ ಮಗಳಾದಂತಹ ಪದ್ಮಾವತಿ ಎಂಬ ಹೆಸರಿನಿಂದ ಪ್ರಕಟವಾದಂತಹ ಪದ್ಮಾವತಿಯನ್ನು ಕರೆದು
ಕರೆದುಕೊಂಡು ಬಂದು ವನವಿಹಾರಕ್ಕೋಸ್ಕರವಾಗಿ ಬರುತ್ತಿರುವಾಗ ಆ ದಾಸಿಯರನ್ನು ಒಡಗೂಡಿ ಬಂದಂತಹ ಪದ್ಮಾವತಿ ಎಲ್ಲ ವನ ಪ್ರದೇಶದಲ್ಲಿ ಅವರ ಆ ಉದ್ಯಾನವನದಲ್ಲಿ ಸುತ್ತಿರ್ತಾರೆ. ಹೀಗೆ ಬೇಟೆಗಾರನಾಗಿ ಬಂದಂತಹ ವೆಂಕಟನನ್ನು ಕಂಡು ದೂರದಿಂದ ಬಂದಂತಹ ಮದ್ದಾನೆಯೊಂದು ಆ ಬಂದಂತಹ ಮದ್ದಾನೆಯನ್ನು ಹೊಡೆಯಲು ಭಗವಂತ ಶಾಂಗ್ರಧನಸ್ಸನ್ನು ಎತ್ತಿದ್ದಾನೆ. ಗಜರಾಜ ಪ್ರಾಣ ಭಯದಿಂದ ಶ್ರೀನಿವಾಸನ ಪಾದಕ್ಕೆರಗಿ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಹೀಗೆ ಮುಂದೆ ಬಂದಂತಹ ಆ ಶ್ರೀನಿವಾಸ ಸಖಿಯರನ್ನೊಳಗೂಡಿ ಬಂದಂತಹ ಪದ್ಮಾವತಿಯನ್ನು ಭೇಟಿಯಾಗಲು ಮುಂದೆ ಬಂದು ಅವರ ಹತ್ರ ಕೇಳ್ತಾಳೆ, ಸಖಿಯರ ಹತ್ರ ಕೇಳ್ತಾಳೆ, ನೀವು ಯಾರು? ಇಲ್ಲ ಇವನ ನಮ್ಮನ್ನೇ ಕೇಳ್ತಾನೆ, ನೀನು ಯಾರಂತ ಹೇಳಿ. ನಮ್ಮವನ ಪ್ರದೇಶಕ್ಕೆ ಬಂದು ನಮ್ಮನ್ನೇ ಕೇಳ್ದಂತ ಇವ. ನಾವು ಆಕಾಶರಾಜನ ಮಗಳಾದಂಥ ಪದ್ಮಾವತಿಯನ್ನು ಕರೆದುಕೊಂಡು ಬಂದಿದ್ದೇವೆ ಅಂತ ಹೇಳಲಾಗ, ನೀವು ಪದ್ಮಾವತಿಯನ್ನು ಕರೆದುಕೊಂಡು ಬಂದಿದ್ದೀರೋ? ನಾನು ಪದುಮನಾಭ. ಇನ್ನಲ್ಲಿ ಯಾರು ಕೇಳ್ತಾರೆ? ಕೇಳದೇ ಹೇಳುವುದು ಲಘು ಲಕ್ಷಣ ಅಂತ ಹೇಳ್ತಾರೆ. ಹಾಗೆ ಕನಕದಾಸರು ಹೇಳ್ತಾರೆ, ಪಾಪಿಗಳು ಇದ್ದಲ್ಲಿ ರೂಪುಳ್ಳ ವಸ್ತುವನ್ನು ತೋರಬಾರದು. ಹಾಗೆ ಆ ಶ್ರೀನಿವಾಸ್ ಬೇಟೆಗಾರನಾಗಿ ವೇಷದಂತ ಬಂದಂತಹ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಸಖಿಯರೆಲ್ಲರೂ ಹೊತ್ತುಕೊಂಡಿದ್ದಾರೆ. ಯಾಕಂದ್ರೆ ಅವರು ಕಾಣಬಾರ್ದಂತ ಹೇಳಿ. ಆಗ ನೀನು ಹೊರಟು ಹೋಗು ಅಂತ ಹೇಳಿ ಅನೇಕ ಸಲ ಹೇಳಿದ್ರು. ಆ ಶ್ರೀನಿವಾಸ ಹೋಗ್ಲಿ. ಈಗ ಎಲ್ಲರೂ ಕಲ್ಲು ಎತ್ತಿ ಶ್ರೀನಿವಾಸನ ಕಲ್ಲು ಹೊಡಿತಾರೆ. ಹೊಡೆದದ್ದು ಕಲ್ಲು ಶ್ರೀನಿವಾಸನಿಗೆ, ಆದರೆ ಕಲ್ಲು ತಾಗಿದ್ದು ಆ ಕುದುರೆಗೆ. ಓಹೋ, ನಾನು ಹೋಗಬಾರ್ದಂತ ಹೇಳಿ ನೀವು ನಿಶ್ಚಯ ಮಾಡಿ ಕುದುರೆ ಕಾಲಿಗೆ ಕಲ್ಲು ಹೊಡೆದಿದ್ದೀರಾ ಅಂತ ಕೇಳುವಾಗ ಆಗ ಇವರು ಹೇಳ್ತಾರೆ, ನೀನು ನಮಗೆ ಬೇಡ, ನಮ್ಮ ಅಪ್ಪನಿಗೆ ಗೊತ್ತಾದರೆ ನಿನ್ನನ್ನು ಇಲ್ಲಿಂದ ಅಟ್ಟುತ್ತಾರೆ, ಗಡಿಪಾರು ಮಾಡ್ತಾರೆ ಅಂತ ಹೇಳುವಾಗ ನೀನು ನಮಗೆ ಬೇಡ. ಆಗ ಶ್ರೀನಿವಾಸ ಆ ಪದ್ಮಾವತಿ ನೋಡಲು ಬಂದಗೋಸ್ಕರವಾಗಿ ಆ ಪದ್ಮಾವತಿ ಹೇಳ್ತಾಳೆ, ನೀನು ನಮಗೆ ಬೇಡ. ಯಾಕೆ ನೀನು ಬೇಡ ಅಂದ್ರೆ ಕಿರಾತ. ಬೇಡ ಬೇಡ ಕಾಡದಿರೆ, ಬೇಡ ಬೇಡ ಕಾಡದಿರೆ, ಕಾಡಾಡಿ ಮೂಟ ಮಾಡಾಡಿ ಕಡ ಬೇಡ 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 ಕಾಡದಿರೆ, ರೂಢಿಪತಿಯ ಸುದ್ದಿ ಕೋಡಿ ನಿನ್ನಲ್ಲಿ ಮಾತನಾಡಿ ಮಾನಗಿಡಿ ಪರೆಂಬ ಬೇಡ 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 ಕಾಡ ಬೇಡ ಬೇಡ ಕಾಡ ಬೇಡ ಹೋಗು ಹೇಳುವಾಗ ಭಗವಂತ ಅಲ್ಲಿಂದ ಅದೃಶ್ಯನಾಗ್ತಾನೆ. ಅಲ್ಲಿಹನು ಇಲ್ಲಿಲ್ಲವೆಮ್ಮಿ ಸೊಲ್ಲು ಸಲ್ಲದು, ಒಳ ಹೊರಗೆ ಅವನಿಲ್ಲದಿಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಕುಲ್ಲರನು ಗೊಲ್ಲ. ಅಣುರೇಣು ತೃಣಕಾಷ್ಟದಿಂದಲೂ ಕೂಡಿದಂತಹ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಇದರಿಂದ ಸರ್ವ ಸ್ಥಳದಿ ವ್ಯಾಪ್ತನಾದ ಸರ್ವ ದೋಷರಹಿತನಾದಂತಹ ಭಗವಂತನನ್ನು ಆ ಲಕ್ಷ್ಮಿ ಕೊಂಡಾಡ್ತಾಳೆ. ಹಾಗೆ ಇನ್ನೇನು ಭಗವಂತ ಅದೃಶ್ಯನಾದಂತಹ ಸಂದರ್ಭದಲ್ಲಿ ಪದ್ಮಾವತಿ ಅವನನ್ನು ಒಂದು ಕ್ಷಣ ಸಶಂಕ ಚಕ್ರಂ ಸಗಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರುಹೇ ಕ್ಷಣೋ ಸಹಾರವಕ್ಷಸ್ಥಲ ಕೌಸ್ತುಭಶ್ರಿಯಂ ನಮಾಮಿ ಅನಂತಂ ಶಿರಸಾ ಚತುರ್ಭುಜ. ಚತುರ್ಭುಜಧಾರಿಯಾದಂತಹ ವೆಂಕಟ ಅಲ್ಲಿ ಪದ್ಮಾವತಿ
ಮನೆಗೆ ಬಂದಿದ್ದ. ಆದರೆ ಅವನಿಗೊಂದು ಮನಸ್ಸಿನಲ್ಲಿ ವ್ಯಾಕುಲತೆ ಕಂಡಿತು. ಯಾಕೆ? ಅವನು ಆ ಚಂದದ ಪದ್ಮಾವತಿಯನ್ನು ನೋಡಿದ್ದ. ನಾವು ಈಗ ಹೇಳ್ತೇವೆ ಲವ್ ಎಟ್ ಫಸ್ಟ್ ಸೈಟ್ ಅಂತ. ನೋಡಿದ ತಕ್ಷಣ ಅವನಿಗೆ ಒಂದು ಚಿತ್ರವಾದ ರೋಮಾಂಚನ ಆಗಿ ಇವಳೇ ನನ್ನ ಮಡದಿಯಾಗಬೇಕಂತ ಹೇಳಿ ನಿಶ್ಚಯ ಮಾಡಿದಂತಹ ಶ್ರೀನಿವಾಸ ಮನೆಗೆ ಬರುವಾಗ ಮನೆಗೆ ಬಂದು ತನ್ನ ತಾಯಿ ಹತ್ರ ಹೇಳ್ತಾನೆ, ಅಮ್ಮ, ನಾನು ಚಂದದ ಒಂದು ಹೆಣ್ಣನ್ನು ನೋಡಿ ಬಂದಿದ್ದೆ, ನನಗೆ ಅವಳೊಂದಿಗೆ ಮದುವೆ ಆಗಬೇಕಂತ ಹೇಳಿ ಆ ಭಿನ್ನಯಿಸ್ತೀನಿ. ಈ ಬಂದವಳು ಯಾರು? ಬಕುಳಾದೇವಿ, ಯಶೋದೆ. ದ್ವಾಪರಾಯುಗದಲ್ಲಿ ಕೃಷ್ಣನು 16,108 ಮಂದಿಯನ್ನು ಮದುವೆಯಾದರು. ಒಂದು ಮದುವೆಯನ್ನು ಸಹ ಆ ದೇವಕಿ ಯಶೋದೆಯರು ಮಾಡಲಿಲ್ಲ. ಅದರಿಂದಾಗಿ ಶ್ರೀನಿವಾಸ ಒಂದು ಮಾತು ಕೊಟ್ಟಿರ್ತಾರೆ, ಮುಂದೆ ಕಲಿಯುಗದಲ್ಲಿ ಶ್ರೀನಿವಾಸ ಕಲ್ಯಾಣ ಎನ್ನುವಂಥ ಕಲ್ಯಾಣವನ್ನು ನೀನೇ ಮಾಡಬೇಕು, ನೀನೇ ಮುಂದೆ ನಿಂತು ಮಾಡಿಸಬೇಕಂತ ಹೇಳುವಾಗ ಆ ತಾಯಿ ಮುದುಕಿ ಬಂದರೆ ಆ ಅರಮನೆಗೆ ಕರೆಸಿ ಆ ಶ್ರೀನಿವಾಸ ಹೇಳ್ತಾನೆ, ಅರಮನೆಗೆ ಹೋಗಿ ಆ ಆಕಾಶರಾಜನ ಮಗಳಾದಂತಹ ಪದ್ಮಾವತಿಯನ್ನು ಕೇಳಿ ನನಗೆ ಒಪ್ಪಿಗೆ ಮಾಡಿಸು ಅಂತ ಹೇಳುವಾಗ ಬಕುಳಾದೇವಿ ಆ ಅರಮನೆಗೆ ಬರ್ತಾಳೆ. ಆದರೆ ಮುದುಕಿ ಬಂದರೆ ಅವಳಿಗೆ ಹೆಣ್ಣು ಕೊಡ್ತಾರ, ಆ ಮುದುಕಿಯ ಮಾತನ್ನು ಕೇಳ್ತಾರ. ಅದಕ್ಕೆ ಪರಮಾತ್ಮನೇ ತಾನೇ ಆ ಕೊರವಂಜಿ ವೇಷ ಧರಿಸಿ ಆ ಸ್ಥಾನಕ್ಕೆ ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ, ಪರಿಪರ್ಯಾರ ಧರಿಸಿರುವ ಕೊರವಿ ಕರೆ ಕರೆಯ ಸ್ವರದಿ ಮರದಗಲ ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ. ಕುಂಭಪಾಯ ಅತಿಲಂಬ ಕರ್ಣ ಕುಜಲಂಬೋದರಿ ಗಂಭೀರ ಗತಿಯ ಮುದಿ ಕೊರವಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ. ಈ ರಾಜನ 6 ತಿಂಗಳಿನ ಚೀರುವ ಶಿಶುವೆ ಮೊಟ್ಟಿ ಆಡಿದೆ ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ. ಕೊರವಂಜಿಯ ವೇಷ ಧರಿಸಿ ಭಗವಂತ ಬಂದಿದ್ದ. ಆ ಕೊರವಂಜಿಯ ವೇಷ ಧರಿಸಿ ಆ ಶ್ರೀನಿವಾಸನೇ ಬಂದಿದ್ದ. ಆ ಲೋಕನಾಥ ಭವಿಷ್ಯ ಹೇಳುವ ನೆಪದಿಂದಿಯಲ್ಲಿ ಆ ನಾರಾಯಣಪುರಕ್ಕೆ ಬರುತ್ತಾನೆ ಆ ಶ್ರೀನಿವಾಸ. ತನ್ನ ಮಗಳಿಗಿರುವಂತಹ ಆ ಮನದ ವ್ಯಾಕುಲತೆಯನ್ನು ತಿಳಿದಂತಹ ಆಕಾಶರಾಜ ಎಲ್ಲರಿಗೆ ಹೇಳ್ತಾನೆ. ಆಗ ಎಲ್ಲ ಸಖಿಯರು ನಮ್ಮ ಊರಿಗೆ ಒಬ್ಬಳು ಕೊರವಂಜಿ ಬಂದಿದ್ದಾಳೆ, ಜ್ಯೋತಿಷ್ಯ ಹೇಳುವಳು ಅಂತ ಹೇಳಿ ಆ ಕೊರವಂಜಿಯನ್ನು ಕರೆಸಿ ಅಂತ ಹೇಳುವಾಗ ಕೊರವಂಜಿ ವೇಷದಲ್ಲಿದ್ದಂತಹ ಭಗವಂತ ಆ ಸ್ಥಾನಕ್ಕೆ ಬರ್ತಾರೆ. ಆಗ ಕೊರವಂಜಿ ವೇಷದಲ್ಲಿದ್ದಂತಹ ಶ್ರೀನಿವಾಸ ಹೇಳ್ತಾನೆ, ನೀವು ಏನು ನನಗೆ ಕೊಡಬೇಕಾದಿಲ್ಲ, ನನ್ನ ಬಳಿ 6 ತಿಂಗಳಿನ ಅಂದರೆ 7 ತಿಂಗಳಿನ ಒಂದು ಮಗು ಉಂಟು, ಅದಕ್ಕೆ ಸ್ವಲ್ಪ ಅನ್ನ ಮತ್ತು ಹಾಲು ಕೊಟ್ಟರೆ ಸಾಕು. ಆ ಕೊಟ್ಟ ಕ್ಷೀರಾನ್ನವನ್ನು ತಾನೇ ಉಂಡು ಆ ಮಗುವಿಗೆ ಕೊಡದೆ ಇರುವಾಗ ಆ ಮಹಾರಾಣಿ ಕೇಳ್ತಾಳೆ, ಏನು ನಿನಗೆ ಮಗುವಿಗೆ ಕೊಟ್ಟದ್ದನ್ನು ನೀನೇ ಉಂಡಿ? ಬೇರುಗಳು ನೀರುಂಡಾಗ ಮರದ ಬೇರುಗಳು ನೀರುಂಡಾಗ ತಣಿಯವೇ ಪೂರ್ವದ ಆ ಜಗತ್ತಿಗೆ ಪ್ರಸನ್ನ ಮೂಲನಾದಂತಹ ಭಗವತಿ ಆ ಭಗವಂತ ತನ್ನ ಮಗಳ ಕುರಿತು ಹೇಳೆಂದಾಗ ಸರಿ ಒಂದು ಸಂಖ್ಯೆಯನ್ನು ಹೇಳಂತ ಹೇಳ್ತಾರೆ. ಆ ಯುವರಾಜ್ ಅಂದ್ರೆ ಸಂಖ್ಯಾಶಾಸ್ತ್ರ ಪ್ರಕಾರ ಆ ಮಹಾರಾಣಿ ಧರಣಿ ದೇವಿಗೆ ಹೇಳುವಾಗ ಅವಳು 199 ಅಂತ ಹೇಳ್ತಾಳೆ. ನನ್ನದು ಒಂದು ಸೇರಿಸು ಅಂತ ಹೇಳ್ತಾಳೆ. ಎಷ್ಟಾಯ್ತು ಈಗ?
ಇನ್ನೂರು ಬಿಡಲು ಬೇಕಮ್ಮ, ಇನ್ನೂರು ಬಿಡಲು ಬೇಕಮ್ಮ. ಚಿನ್ಮಯನ ಪದದ ಸೇವೆಯ ಮನಸುತ ಬಯದಿ ಇನ್ನೂರು ಬಿಡಲು ಬೇಕಮ್ಮ, ಇನ್ನೂರು ಬಿಡಲು ಬೇಕಮ್ಮ, ಇನ್ನೂರು ಬಿಡಲು ಬೇಕಮ್ಮ. ಇನ್ನೂರು ಬಿಡು. ಇನ್ನೂರು ಅಂತ ಹೇಳಿದ್ರೆ ಇನ್ನ ಆ ಮದುವೆಗೆ ಆ ಕಾಲ ಕೂಡಿ ಬಂದಿದೆ, ಆದ್ದರಿಂದ ಇನ್ನು ನೀನು ಊರು ಬಿಡಬೇಕು ಅಂದ್ರೆ ಆ ಭಗವಂತನೆಲ್ಲದಲ್ಲಿಗೆ ಹೋಗಬೇಕು. ವೈಕುಂಠಸ್ಥೋ ಹರೇ ಸಾಕ್ಷಾತ್ ಪರ್ವತೆ ವೆಂಕಟಾಚಲೆ ಶ್ರೀನಿವಾಸ ಇತಿ ಖ್ಯಾತಃ ವಿದ್ವಾನ್ ಧನವಾನ್ ಬಲೆ. ಎಲ್ಲ ಗುಣದಿಂದ ಯುಕ್ತವಾದಂತಹ ನಿನ್ನ ಮಗಳಿಗೆ ಅವಳ ಗುಣಗಳನ್ನು ಮೀರಿಸುವಂತಹ ಪತಿ ಸಿಗ್ತಾನೆ ಅಂತ ಹೇಳುವಾಗ ಇದಕ್ಕೆ ಸಂದೇಹ ಬೇಡ ಅಂತ ಹೇಳಿ ಆ ಧರಣಿ ದೇವಿಗೆ ಸಮಾಧಾನ ಮಾಡ್ತಾನೆ. ಅವ ಯೋಗ್ಯವರನು ಅಂತ ಕೇಳುವಾಗ, ಅವ ಎಲ್ಲಿದ್ದಾನೆ ಅಂತ ಕೇಳುವಾಗ ಮತ್ತೆ ಇನ್ನೊಂದು ಸಂಖ್ಯೆ ಹೇಳು ಅಂತ ಹೇಳ್ತಾನೆ. ಆಗ 199 ಹೇಳುವಾಗ 200 ಬಿಡ ಅಂತ ಹೇಳಿದ್ದಾನೆ, ಈಗ 9 ಅಂತ ಹೇಳಿದ್ದಾನೆ. ನನ್ನದು ಒಂದು ಸೇರಿಸು, ಎಷ್ಟಾಯ್ತು? ಹತ್ತ ಬೇಕಮ್ಮ ಗಿರಿಯ, ಹತ್ತ ಬೇಕಮ್ಮ ಗಿರಿಯ, ಚಿತ್ತ ಜಾನಯ್ಯನ ಮತ್ತೆ ತರಿಸುತ್ತ ಮನರಿ ಹತ್ತ ಬೇಕಮ್ಮ ಗಿರಿಯ, ಹತ್ತ ಬೇಕಮ್ಮ ಗಿರಿಯ. ಮತ್ತೆ ಧರಣಿದೇವಿ ಹೇಳ್ತಾಳೆ, ಆಕಾಶರಾಜ್ ಹೇಳ್ತಾಳೆ, ಯೋಗ್ಯವಾದ ಸಂಬಂಧವೋ ಅವನ ಕುಲಗೋತ್ರ ನನಗೆ ತಿಳಿದಿದೆಯೋ ಅಂತ ಕೇಳುವಾಗ ವಸುದೇವ ಇವನಿಗೆ ತಂದೆ, ದೇವಕಿ ಇವನಿಗೆ ತಾಯಿ, ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ವೆಂಕಟಾಚಲವಾಸನ ಅಂತ 25 ವಯಸ್ಸಿನಾದಂತಹ ಪರಮಸುಂದರ ಅವನೇನೆನ್ನ ಪದಿಯಾಗಿ ಸಿಗಲು ಹರಕೆ ಹೇಳಿದ್ದಾನೆ ಅಂತ ಹೇಳುವಾಗ ಲೋಕದಲ್ಲಿ ವಿಶ್ವೇಶ ವಿಖ್ಯಾತ ಕಾಶಿ ವಿಶ್ವೇಶ ಗೋಕರ್ಣಪುರ ನಿಲಯ ಶ್ರೀ ಕುಂಭಕೋಣೇಶ ವೈಕುಂಠಪುರದೊಡೆಯ ಶ್ರೀ ವೆಂಕಟೇಶ ಕಂಚಿಯಲ್ಲಿ ಕಾಮಾಕ್ಷಿ ಮಧುರೆಯಲ್ಲಿ ಮೀನಾಕ್ಷಿ ಕಾಶಿಯಲ್ಲಿ ವಿಶಾಲಾಕ್ಷಿ ಚೆಲುವ ಕೊಲ್ಲಾಪುರದೊಳಗಿದ್ದ ಭಕ್ತರಿಗೆ ಒಲಿವಂತ ಮಹಾಮಾಯೆ ಒಲಿ 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 ಭಗವಂತ ವಿಡಂಬ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅವ ಎಲ್ಲ ಕಡೆ ಇರ್ತಾನೆ. ಅದರಿಂದ ಹೀಗೆ ತನ್ನ ಮಗಳಿಗೆ ಮದುವೆ ಮಾಡಲು ನಿಶ್ಚಯ ಮಾಡಿದಂತ ರಾಜ ಕುಲಗುರುಗಳಾದಂತಹ ಶುಕಾಚಾರ್ಯರನ್ನು ಕೇಳಲು ತಾನೇ ವಿನಂತಿ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಹಾಗೆ ಬೃಹಸ್ಪತಿ ಆಚಾರ್ಯನ ಕೂಡಿ ವೆಂಕಟಾಚಲ ಪರ್ವತಕ್ಕೆ ಬಂದಿರತಕ್ಕಂತಹ ಶ್ರೀನಿವಾಸನ ಸನ್ನಿಧಿಯಲ್ಲಿ ರಾಜ ತಾನು ವಿನಂತಿ ಪತ್ರವನ್ನು ಮುಂದಿಟ್ಟು ಪದ್ಮಾವತಿಯನ್ನು ಸ್ವೀಕಾರ ಮಾಡಿ ಲೋಕೋದ್ಧಾರ ಮಾಡಬೇಕಂತ ಕೇಳಿದಾಗ ವೈಶಾಖ ಶುದ್ಧ ದಶಮಿಯ ಶುಕ್ರವಾರ ದಿನದಂದು ಲಗ್ನಕ್ಕೆ ಸುಮುಹೂರ್ತ ಇಟ್ಟಿದ್ದಾರೆ. ಬ್ರಹ್ಮಾದಿ 33 ಕೋಟಿ ದೇವತೆಗಳು, ನಾಳೆ ಕೋಟಿ ದ್ವಾದಶಿ 33 ಕೋಟಿ ದೇವತೆಗಳು ಆ ವಿವಾಹಕ್ಕೋಸ್ಕರ ಬಂದಿದ್ದಾರೆ. ಸೂರ್ಯ ದೇವನಿಗೆ ಹೇಳಿ ಕಳಿಸಿದ್ದಾರೆ. ಮಹಾಲಕ್ಷ್ಮಿ ಸಿಟ್ಟುಕೊಂಡು ಕೊಲ್ಲಾಪುರಕ್ಕೆ ಹೋಗಿದ್ದಾಳೆ. ಅವಳನ್ನು ಕರೆದುಕೊಂಡು ಬರಲು ಸೂರ್ಯ ದೇವನಿಗೆ ಆಜ್ಞೆ ಮಾಡಿ ಮಂಗಳ ಮುಹೂರ್ತದಲ್ಲಿ ಗರುಡ ಸ್ಕಂದನನ್ನು ಏರಿದಂತಹ ಪರಮಾತ್ಮ ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಹರಸಿ ಮಂಗಳ ವಾದ್ಯಗಳನ್ನು ಮೊಳಗಿಸಿ ಆ ಭಗವಂತನಿಗೆ ಆ ವೈಕುಂಠದಿಂದ ಬಂದಂತಹ ಭಗವಂತನ ಬಳಿ ಈಗ ಹಣ ಇಲ್ಲ. ಅದರಿಂದ ಕುಬೇರನ ಬಳಿ 16 ಲಕ್ಷ ಸುವರ್ಣ ನಾಣ್ಯಗಳನ್ನು ಸಾಲ ಪಡೆದುಕೊಂಡಿದ್ದಾನೆ. ಆದರೆ ಆ ಪಡೆದುಕೊಂಡಂತಹ ಸಾಲ ಇವತ್ತಿಗೂ ತೀರಲಿಲ್ಲ. ಆ ಹುಂಡಿ ಅದು ಗುಂಡಿಯಾಗಿ ಉಳಿದಿದೆ. ಹೀಗೆ ಭಗವಂತನನ್ನು ಆ ವಿವಾಹ ಮಂಟಪಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದ ಬಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ದೇವಕಿ ನಂದನ ಕುಮಾರ ದೇವಕಿ ಹೀಗೆ ಆ ವೆಂಕಟೇಶನನ್ನು ಆಸ್ಥಾನಕ್ಕೆ ಸ್ವಾಗತ ಮಾಡಿ ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ಅತ್ಯಂತ ವೈಭವೋಪೇತವಾದಂತಹ
ಆ ಮಹಾಸಭಾಭವನಕ್ಕೆ ಬರತಕ್ಕಂತಹ ವೆಂಕಟೇಶನನ್ನು ಕಲಶ ಕನ್ನಡಿಯುಕ್ತವಾಗಿ ಧಾರಣೀ ದೇವಿ ಮುಂದೆ ನಿಂತು ಆ ವೆಂಕಟೇಶನನ್ನು ಸ್ವಾಗತ ಮಾಡ್ತಾಳೆ. ಆ ವೆಂಕಟೇಶನ ವರ್ಣನೆ ಹೇಗಿದೆ ಅಂತ ಹೇಳಿದರೆ, ಶ್ರೀಯರಸನಗರ ಮುಖದ ಶೃಂಗಾರ ಆಡುವ ಮತ್ತಾಳೆಗಳ ಜಿಂಕಾರ ಮರಕಂದರ ಶ್ಯಾಮ ಶರೀರ ಮಕರಾದುಜ ಸಾಶಿರನಾಕಾರ ಸಿರಿಮುಡಿಯಳು ಶೃಂಗಾರ ಕಿರೀಟ ಸುಮನೋಹರದಲ್ಲಿ ಕೆತ್ತಿದ ಮಾಟ ಕಸ್ತೂರಿ ತಿಲಕದ ಲಲಾಟ ಬಹುನಾಟ್ಯರಿ ಹೃದಯದ ಕೂಟ ಕಿವಿಯಳು ಹಾಕಿದ ಮಕರದ ಮಂಡಿ ಕೊರಳು ಹಾಕಿದ ಮುತ್ತಿನ ಗಂಡಿ ಅರುಣಾಚಲ ಸಾಲಿಂಬ ಅಂಬುಜನಂಬು ಕನಾಳಿಕ ತಂದ ಸರಸ್ಯನಾಭತಿ ಬಳಿಗಳಿಂದ ಸುಂದರ ಬಾಬುರಿಗಳು ಬಲು ಅನ್ನ ಸ್ವರ ನರರ ವಂದಿತ ಬಾಳ ಪುಣ್ಯಯೋಗ ಇದು ಸುಸ್ವಾದ ಮಹಿಮೆಯಾಗಾದ ಬಿರುಸಿನ ಹೊಡೆಯ ಹೊಯ್ಲನ್ನುಡೆಯ ರಾಜಾದಿರಾಜ ಕರುಬಿಡಿದಾರಿ ಬಿಡಿ ಬಿಡಿದಾರಿ ಕರಳಾವಲದಿ ಕರಿಯ ಗಮನದಿ ವೇದಯಂತ್ರಗಳು ಬಿಡಿದೇವರಣ ಹರಿದಯ ಮಾಡು ಭಜಂದ ಪಾದಗಳು ಹೊಬ್ಬರದಿಂದ ಗುಳಿಗುಳಿಸದಲ್ಲಿವೆ ಶಂಕರನಾದ ಗರುಡ ಧ್ವಜರಿಗೆ ಅದು ಬಲ ಮೋದ ವಿಜೇಂದ್ರ ವರದ ಗೋವಿಂದ ಶ್ರೀಮಂತ್ರವಾರಣ ಗೋವಿಂದ ಅತ್ರಿ ಗೋತ್ರದಲ್ಲಿ ಜನಿಸಿದಂತಹ ಮೃಗಶಿರಾ ನಕ್ಷತ್ರದ ವೃಷಭ ರಾಶಿಯ ಸರ್ವ ಲಕ್ಷಣಯುಕ್ತರಾದಂತಹ ನನ್ನ ಮಗಳನ್ನು ಸ್ವೀಕಾರ ಮಾಡಿ ನನ್ನ ಕುಲೋದ್ಧಾರ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾರೆ ಆಕಾಶ. ಹಾಗೆ ಚಂದ್ರವಂಶದಲ್ಲಿ ಜನಿಸಿದಂತಹ ಆ ಮಹಾಸ್ವಾಮಿಯನ್ನು ಯದುವಂಶದ ಚರಿತ್ರೆಯನ್ನು ಆ ಕುಲಗೋತ್ರವನ್ನು ಹೇಳಿ ಎಚ್ಚರಿಸಿ ಪರಮ ಮಂಗಳವಾದ ಮುಹೂರ್ತದಲ್ಲಿ ಆ ಮದುಮಗನನ್ನು ಲಗ್ನ ಮಂಟಪಕ್ಕೆ ಕರೆಸ್ತಾರೆ. ಶ್ರೀಮನ್ನಾರಾಯಣ ಲಕ್ಷ್ಮೀ ವಿಯೋಗ ಎಂದಿಗೂ ಇಲ್ಲ. ಆದ್ರಿಂದ ಲೋಕದ ಜನರಿಗೆ ಒಂದು ಕಲ್ಯಾಣ ಉಂಟು ಮಾಡಬೇಕೆಂದೋಸ್ಕರವಾಗಿ ಅಲ್ಲಿ ಆಗ ವಿಯೋಗವಾಗಿತ್ತು, ಇಲ್ಲೀಗ ಸಂಯೋಗವಾಗಿದೆ. ಹಾಗೆ ಎಂ ಪದ್ಮ ಮಮ ಸುತ ಸಹಧರ್ಮ ಶರಿತವ ಪ್ರತಿಜ್ಞ ವಿಜೇತ ಭದ್ರಂತೆ ಒಂದೆಡೆ ಲಕ್ಷ್ಮೀದೇವಿ, ಇನ್ನೊಂದೆಡೆ ಭೂತತ್ವ ಸ್ವರೂಪಿಯಾದಂಥ ಪದ್ಮಾವತಿ ದೇವಿ ಎಡಬಲದಲ್ಲಿದ್ದಂತುಕೊಂಡು ಆಕಾಶರಾಜರು ಕೊಟ್ಟಂತಹ ಕಿರೀಟವನ್ನು ಧರಿಸಿದ. ಈಗ ನೋಡಲು ಕಂಡೆ ತಿರುಪತಿ ವೆಂಕಟೇಶನ ಕಾರುಣ್ಯಾತ್ಮಕ ಸಾರ್ವಭೌಮ ಕಾಮಿತಾರ್ಥವ ಈವ ದೇವನ ಕರುಣನಿಧಿ ಎಂದೆನಿಸಿ ಮೆರೆಪನ ಕಂಡೆ ಸ್ವಾಮಿಯ ಬೇಡಿ ಸ್ವಾಮಿಯ ಇರಲು ಶ್ರೀದೇವಿಯರ ಕಂಡೆನು ಉನ್ನತದ ಕೌಸ್ತುಭವ ಕಂಡೆ ಗರುಡ ಗಂಧರ್ವ ಮಾರಿ ನಾರದ ಇರಲು ಎಡಬಲದಲ್ಲಿ ಕಂಡೆ ಸುಮುಹೂರ್ತದಲ್ಲಿ ಶ್ರೀನಿವಾಸನಿಗೋ ಪದ್ಮಾವತಿಗೋ ಎಲ್ಲ ಕೂಡಿದೆ ಒಳಗ ಒಂದು ಸೇರುವಿಕೆಯಿಂದಾಗಿ ಒಳ್ಳೆ ರೀತಿಯಲ್ಲಿ ವಿವಾಹವಾಗಿದೆ. ಹೀಗೆ ವಿವಾಹವಾದಂತಹ ಶ್ರೀನಿವಾಸ ಆ ಪದ್ಮಾವತಿಯೊಂದೊಡಗೂಡಿ ಆ ಲಕ್ಷ್ಮೀ ಸಹಿತವಾದಂತಹ ಆ ಒಂದು ಶ್ರೀದೇವಿ ಭೂದೇವಿಯರನ್ನು ಓಡಿದಂತಹ ಶ್ರೀಮನ್ನಾರಾಯಣ ವೈಕುಂಠದಲ್ಲಿ ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇತ್ತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲ
ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಶ್ರೀನಿವಾಸಾಯ ಮಂಗಲಂ. ಲಕ್ಷ್ಮೀರಮಣ ಗೋವಿಂದ, ಅನಂತ ಪದ್ಮನಾಭ ದೇವರ ಪಾದಾರವಿಂದಕ್ಕೆ ಗೋವಿಂದ, ಶ್ರೀನಿವಾಸ ದೇವರ ಪಾದಾರವಿಂದಕ್ಕೆ ಗೋವಿಂದ, ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದ, ಶ್ರೀಮದ್ ರಮಾರಮಣ ಗೋವಿಂದ. ಭಾರತ್ ಮಾತಾ ಕೀ. ಇವತ್ತು ಆ ದೇವರೇ ಒಂದು ಸುಯೋಗ ಕೊಟ್ಟಿದ್ದಾನಂತ ನಾನು ಎನಿಸ್ತೇನೆ. ಯಾಕಂತ ಹೇಳಿದರೆ ವೈಕುಂಠ ಏಕಾದಶಿಯ ಈ ಸುದಿನದಲ್ಲಿ ಆ ಭಗವಂತ, ನಾವು ಮುಂಚೆ ಎಲ್ಲೇ ಭಗವಂತನ ಸನ್ನಿಧಾನದಲ್ಲಿ ಇದ್ದಂಥವರು, ಆ ಭಗವಂತ ನನಗೆ ವಿಶೇಷವಾದಂತಹ ಈ ಒಂದು ಕಥೆ ಮಾಡುವಂತಹ ಯೋಗವನ್ನು ಭಗವಂತ ಕೊಟ್ಟಿದ್ದಾನೆ. ಆದರೆ ಭಗವಂತನಿಗೆ ಮೊದಲಾಗಿ ಆ ಪ್ರಣಾಮಗಳನ್ನು ಅರ್ಪಿಸ್ತಾ ನನಗೆ ವಿಶೇಷ